ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿವಸ ಒಂದು ಸ್ಪೆಷಲ್ ಆಗಿ ಹುಗ್ಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಸಾಲೆ ಹುಗ್ಗಿ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಯಾವಾಗಲಾದರೂ ನಮಗೆ ರಾತ್ರಿ ಹೊತ್ತಲ್ಲಿ ಏನಾದರೂ ಮಾಡ್ಕೋಬೇಕು ಅನಿಸಿದರೆ, ಬೆಳಗ್ಗೆದೆಲ್ಲ ಖಾಲಿ ಆಗಿದ್ದರೆ ಈ ಥರದೊಂದು ಅಡುಗೆಯನ್ನು ಮಾಡಿಕೊಂಡು ನಾವು ರಾತ್ರಿ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಎಸ್ಪೆಷಲಿ ನಾವು ಹುಗ್ಗಿ ಅಂತಂದರೆ ಏನು ಮಾಡ್ತೀವಿ, ಮೆಣಸು ಜೀರಿಗೆಯನ್ನು ಹಾಕಿ ಮಾಡ್ತೀವಲ್ವ ಯಾವಾಗಲೂ. ಅದೆಲ್ಲ ಇದು ಡಿಫ್ರೆಂಟಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಒಂದು ಹುಗ್ಗಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ತೀರಾ ಹುರ್ಕೊಳ್ಳೋದೇನು ಬೇಕಾಗಲ್ಲ, ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಅರ್ಧ ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಲೋಟದಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಈಕ್ವಲ್ ಕ್ವಾಂಟಿಟಿಯಲ್ಲೂ ಹಾಕ್ಕೋಬೋದು. 1 ಅಕ್ಕಿಗೆ 1 ಹೆಸರುಬೇಳೆ ಆ ಥರನೂ ಹಾಕ್ಕೋಬೋದು. ನಾನಿಲ್ಲಿ ಹೆಸರುಬೇಳೆ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ, ಅಕ್ಕಿ 1 ಲೋಟದಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು 2 ಸಲ ನಾವು ನೀರನ್ನು ಅಳತೆ ಮಾಡಿ ಇಟ್ಕೊಂಡು ಬಿಡೋಣ. ಇದಕ್ಕೆ ನಾನು ಕೈ ಅಳತೆನೇ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಲೋಟದಲ್ಲಿ ಅಳತೆ ಮಾಡ್ಕೋಬೋದು. ನೋಡಿರಿ, ಈ ಥರ ನಾನು ದಿನನಿತ್ಯದಲ್ಲಿ ಅಡುಗೆ ಮಾಡುವಾಗ ಇದೇ ಥರನೇ ಅಕ್ಕಿಗೆ ಅಳತೆಯನ್ನು ಮಾಡ್ತೀನಿ. ಆಮೇಲೆ ಒಂದು ಜಾರನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆಬೀಜ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿ ಮಾಡೋಂಥ ಹುಗ್ಗಿ ಅಂತ ಹೇಳ್ಬೋದು, ಪೊಂಗಲ್ ಅಂತಲೂ ಕರಿಬೋದು. ನೋಡಿರಿ, ಇದಕ್ಕೆ ನಾನು ಒಂದು 3 ಅಥವಾ 4 ಆಗಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ಇದು ತುಂಬ ಖಾರ ಇತ್ತು ಅಂತ ನಾನು ಬರೀ 3 ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಇನ್ನೂ ಜಾಸ್ತಿಯಾಗಿ ಹಾಕ್ಕೋಬೋದು. ಮತ್ತು 1 ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈ 3 ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನುಣ್ಣಗೆ ಪೇಸ್ಟ್ ಥರ, ನೀರೆಲ್ಲ ಹಾಕಬಾರ್ದು, ಸುಮ್ಮನೆ ಗ್ರೈಂಡ್ ಮಾಡಿದ್ರೆ ಸಾಕು. ನೋಡಿರಿ, ಈ ಥರ ಆಗಿದೆಯಲ್ಲ, ಇಷ್ಟ ಆದರೆ ಸಾಕು. ಈಗ ನಾವು ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಇದನ್ನು ಡೈರೆಕ್ಟಾಗಿ ಮಾಡಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿರಿ, ಇದಕ್ಕೆ ನಾನು ಒಂದು 3-4 ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಈ ಥರ ಹುಗ್ಗಿಯನ್ನು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಮತ್ತು ಸ್ವಲ್ಪ ಜೀರಿಗೆ ರುಬ್ಬೋದಕ್ಕೂ ಹಾಕ್ಕೊಂಡಿದ್ವಲ್ವ, ನಾವು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಗ್ಗರಣೆಗೆ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿದ ಮೇಲೆ ನಾನಿಲ್ಲಿ ಶುಂಠಿಯನ್ನು ತುರಿತಾ ಇದ್ದೀನಿ. 1 ಇಂಚಾಗಷ್ಟು ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತುರ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೂ ಹಾಕ್ಕೋಬೋದು. ನಾವು ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದ್ರ ಜೊತೆಗೇ ಹಾಕ್ಕೋಬೋದು. ನಾನಿಲ್ಲಿ ತುರಿದು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ಕಲರ್ ಬರೋದಕ್ಕೆ ಅಂತ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹುಗ್ಗಿಗೆ ಪೊಂಗಲ್ಗೆ ಮೇಯ್ನಾಗಿ ಕಲರ್ ಅಲ್ವಾ, ಅದಕ್ಕೋಸ್ಕರ ಯೆಲ್ಲೋ ಕಲರ್ಗೋಸ್ಕರ ನಾನು ಇಲ್ಲಿ 1 ಚಮಚ ಆಗಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾವೇನು ರುಬ್ಕೊಂಡಿದ್ವಲ್ವ ಹಸಿದು ಕಡಲೆಬೀಜ, ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಬೇಕಾದರೆ ಕಡಲೆಬೀಜವನ್ನು ಹುರ್ಕೊಂಡು ಪುಡಿ ಮಾಡ್ಬೋದು. ನಾನಿಲ್ಲಿ ಹುರಿದಿಲ್ಲ, ಯಾಕಂದರೆ ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ ನಾನು ಅದನ್ನೇನು ಹುರ್ಕೊಂಡಿಲ್ಲ. ನೀವು ಬೇಕಾದರೆ ಕಡಲೆಬೀಜ ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಿಕೊಂಡು ಈ ಥರ ಮಾಡ್ಬೋದು. ಆವಾಗೇನು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಅರ್ಧ ಚಮಚ ಆಗಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿದ್ದೀನಿ ಗರಂ ಮಸಾಲ ಪುಡಿ. ಅದನ್ನು ನಿಮಗೊಂದು ಸಲ ತೋರಿಸ್ತೀನಂತೆ, ವಿಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಮಾಡಬೇಕು ಅಂತ. ನೋಡಿರಿ, ಗರಂ ಮಸಾಲ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ. ಇದಕ್ಕೀಗ ನಾವು ಮೆಜರ್ಮೆಂಟ್ ಮಾಡಿ ಅಳತೆ ಮಾಡಿ ಇಟ್ಟಿದ್ವಲ್ವ ಅಕ್ಕಿ ಹೆಸರುಬೇಳೆಗೆ ನೀರು, ಅದು ಅಷ್ಟೂ ಇದಕ್ಕೆ ಹಾಕಿಬಿಡಬೇಕು. ನೋಡಿರಿ, ಎಲ್ಲನೂ ನೀಟಾಗಿ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಅದೆಲ್ಲ ನಾವು ಪೇಸ್ಟೆಲ್ಲ ರುಬ್ಬಿ ಹಾಕಿದ್ವಲ್ವ ಅದೆಲ್ಲ ಚೆನ್ನಾಗಿ ಕಲಿಬೇಕು ಅಕ್ಕಿ ಹೆಸರುಬೇಳೆಗೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕಲಸಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇಲ್ಲಿ ಕುದಿ ಬರ್ತಾಯಿದೆ. ಒಂದು ಕುದಿ ಬಂದ ಮೇಲೆ ನಾವು ಯಾವತ್ತೂ ಕುಕ್ಕರನ್ನು ಕ್ಲೋಸ್ ಮಾಡಬೇಕು, ಯಾಕಂದರೆ ಚೆನ್ನಾಗಿ ಉದುರುದ್ರಾಗ ಆಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ಕುಕ್ಕರ್ ಕ್ಲೋಸ್ ಮಾಡಬಾರ್ದು. ಇಲ್ಲಿ ನೋಡಿರಿ, ಒಂದು ಕುದಿ ಬಂದಿದೆ. ಈಗ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಉಪ್ಪು ಹುಳಿ ಎಲ್ಲ ಹಾಕಿದ್ವಲ್ವ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಮುಚ್ಚಿಬಿಟ್ಟು 1 ಅಥವಾ 2 ವಿಷಲ್ ಬಂದರೆ ಸಾಕು, ಯಾಕಂದರೆ ಡೈರೆಕ್ಟ್ ಇಟ್ಟಿರ್ತೀವಲ್ವ ಅದಕ್ಕೋಸ್ಕರ.
ನೋಡಿರಿ ಇಲ್ಲಿ 2 ವಿಜಿಲ್ ಬಂದಿದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಳ್ಳೆ ಪರಿಮಳ ಬರ್ತಾಯಿದೆ ಘಮ ಘಮ ಅಂತ, ಮತ್ತು ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ. ಈ ಥರ ಡಿಫ್ರೆಂಟ್ ಆಗಿರುವಂತಹ ಹುಗ್ಗಿ ಪೊಂಗಲ್, ಮಸಾಲ ಪೊಂಗಲ್ ಅಂತಲೇ ಕರಿಬೋದು. ಇದಕ್ಕೆ ಮಾವಿನಕಾಯಿ, ಉಪ್ಪಿನಕಾಯಿ ಅಥವಾ ನಾನು ಕಡಲೆ ಪುಡಿ ಎಲ್ಲ ತೋರಿಸಿದ್ನಲ್ವ, ಹುರ್ಗಡಲೆ ಪುಡಿ, ಅದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಹಾಲು ಮೊಸರು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ. ಮತ್ತು ಒಳ್ಳೆ ಅಡುಗೆ ಒಟ್ಟಿಗೆ ಸಿಗ್ತೀನಂತೆ. ನಮಸ್ಕಾರ.